ಗೈಸ್ ನಾವು ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಕೊಯಂಬತ್ತೂರಲ್ಲಿರುವ ಈಶಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ನಾವು ಕೊಯಂಬತ್ತೂರಲ್ಲಿರುವ ವರದಮಲೈ ಅನ್ನೋ ಟೆಂಪಲ್ಗೆ ಬಂದಿದ್ದೀವಿ. ಟೆಂಪಲಲ್ಲಿ ಸ್ವಾಮಿ ಸುಬ್ರಹ್ಮಣ್ಯ ದೇವರು ಇದೆ. ಆ್ಯಕ್ಚುಲಿ ಮೇಲೆ ಬೆಟ್ಟಕ್ಕೆ ಕಾರ್ ಅಲೋ ಇಲ್ಲ ಅಂತೆ. ಸೊ ಅದಕ್ಕೆ ನಾವು ಬಸ್ಸಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಗೌರ್ನಮೆಂಟ್ ಬಸ್ಗೆ ಅಲ್ಲಿ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ದೇವ್ರನ್ನ ಬೇಡ್ಕೊಂಡು ನಂದಿಗೆ ಹೇಳ್ತಾ ಇದ್ದಾಳೆ ಕಿವಿಯಲ್ಲಿ. ಇಲ್ಲಿನ ಪದ್ಧತಿ ನಂದಿಗೆ ಹೇಳೋದು. ಎಷ್ಟು ಜನ ಅಂದ್ರೆ ಇವತ್ತು ಸಂಡೇ ಅಂತ ಈಶಾ ಯೋಗಿ ಟೆಂಪಲ್ ಅಲ್ಲಿ ಯಪ್ಪ ತುಂಬಾ ಜನ ಇದ್ರು. ಯೂಟ್ಯೂಬ್ ಚಾನೆಲ್ GR ಶಾಲಿನಿ ವ್ಲಾಗ್ಸ್. ಗೈಸ್ ನಾವು ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಕೊಯಂಬತ್ತೂರಲ್ಲಿರುವ ಈಶಾ ಟೆಂಪಲ್ಗೆ ಹೋಗ್ತಾ ಇದೀವಿ. ಸೊ ಬನ್ನಿ, ಹೇಗಿದೆ ಈಶಾ ಟೆಂಪಲ್ ಅಂತ ನಾನು ಈ ವಿಡಿಯೋದಲ್ಲೆಲ್ಲ ನಿಮ್ಗೆ ತೋರಿಸ್ತೀನಿ. ಬನ್ನಿ ನೋಡಿ, ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ ಈಶಾ ಟೆಂಪಲ್ಗೆ. ಆಲ್ರೆಡಿ ಟೈಮ್ ಆಗೋಗಿದೆ. ಮೇ ಬಿ ಮಧ್ಯಾಹ್ನ ಆಗುತ್ತೆ ಅನ್ಸುತ್ತೆ ರೀಚ್ ಆಗೋದು. ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾವೆಲ್ಲ ಅಂದ್ಕೊಂಡಿದ್ದು ಫಸ್ಟು ಈಶಾ ಫೌಂಡೇಶನ್ಗೆ ಹೋಗ್ಬಿಟ್ಟು ಆಮೇಲೆ ಬೇರೆ ಟೆಂಪಲ್ಗೆ ಹೋಗೋಣ ಅಂತ. ಸೊ ಮನೆಯವರೆಲ್ಲ ಅಂದರು ಫಸ್ಟು ಬೇರೆ ಮದರಮಲೈ ಟೆಂಪಲ್ಗೆ ಹೋಗ್ಬಿಟ್ಟು ಕೊನೆಗೆ ಈಶಾ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಆಯಿತು. ಸೊ ಫಸ್ಟು ನಾವು ಮದರಮಲೈ ಟೆಂಪಲ್ಗೆ ಹೋದ್ವಿ ಗಾಯ್ಸ್. ನೋಡಿ ಹೇಗಿದೆ ಮದರಮಲೈ ಟೆಂಪಲ್ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವು ಕೊಯಂಬತ್ತೂರಲ್ಲಿರುವ ವರದಮಲೈ ಅನ್ನೋ ಟೆಂಪಲ್ಗೆ ಬಂದಿದ್ದೀವಿ. ಟೆಂಪಲಲ್ಲಿ ಸ್ವಾಮಿ ಸುಬ್ರಹ್ಮಣ್ಯ ದೇವರು ಇದೆ. ಆ್ಯಕ್ಚುಲಿ ಮೇಲೆ ಬೆಟ್ಟಕ್ಕೆ ಕಾರ್ ಅಲೋ ಇಲ್ಲ ಅಂತೆ. ಸೊ ಅದಕ್ಕೆ ನಾವು ಬಸ್ಸಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಗೌರ್ನಮೆಂಟ್ ಬಸ್ಗೆ ಅಲ್ಲಿ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ನೋಡಿ ಈ ಥರ ಕ್ಯೂವಲ್ಲಿ ಹೋಗ್ಬಿಟ್ಟು ನಾವು ಗೌರ್ನಮೆಂಟ್ ಬಸ್ಸಲ್ಲಿ ಹೋಗ್ಬೇಕು. ಕಾರ್ ಇಸ್ ನಾಟ್ ಅಲೌಡ್. ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಮರದಮಲೆಯಲ್ಲಿ ಬಸ್ ಹತ್ತೋದಕ್ಕೇ ನಮ್ಮ ಕ್ಯೂವಲ್ಲಿ ಹೋಗ್ಬಿಟ್ಟು ಬಸ್ ಹತ್ಬೇಕು. ನೋಡಿ ಬೆಟ್ಟದ ಮೇಲೆ ಮರದಮಲೈ ದೇವಸ್ಥಾನ ಇರೋದು, ಸ್ವಾಮಿ ಸುಬ್ರಹ್ಮಣ್ಯ ದೇವರಿರೋದು. ಇಷ್ಟು ತುಂಬ ಚೆನ್ನಾಗಿದೆ ಅದನ್ನ, ಸೂಪರ್ ಆಗಿದೆ. ಮದರಮಲೈ ದೇವಸ್ಥಾನಕ್ಕೆ ರೀಚ್ ಆದಮೇಲೆ ದೇವ್ರ ದರ್ಶನ ಮಾಡೋಕ್ಕೆ ಬೆಟ್ಟ ಹತ್ತಬೇಕು. ಸೊ ಬೆಟ್ಟ ಹತ್ತುತ್ತಾ ಇದ್ದೀವಿ. ತುಂಬ ಕೂಲಾಗಿದೆ ದೇವಸ್ಥಾನ. ಹಾಂ, ಬೆಡ್ಸ್ ಕಟ್ಕೊಂಡು ಓಡ್ತಾ ಇದ್ದಾರೆ ನೋಡಿ. ಅಲ್ಲಿ ಅಮ್ಮ ಮಗಳು ಓಡ್ತಾ ಇದ್ದಾರೆ. ಇದು ವರದಮಲೆಯ ದೇವಸ್ಥಾನದ ಮೇಲ್ಗಡೆ ಇರೋ ಗರ್ಭಗುಡಿ. ಒಳಗಡೆ ದೇವರಿದ್ದಾರೆ. ಟೆಂಪಲ್ ಪಿಕ್ಚರ್ ಈ ಥರ ಇದೆ. ಸುಸ್ತಾಯ್ತಾ ನಡ್ಕೊಂಡು ಬಂದಿದ್ದು? ಇಲ್ಲ, ಬಟ್ ಸುಸ್ತಾಗ್ತಿದೆ. ಬಿಸಿಲು ತುಂಬ ಹೆವಿ ಬಿಸಿಲಿದೆ. ಇನ್ನ ಎಲ್ಲ ನಡ್ಕೊಂಡು ಬರ್ತಾ ಎಲ್ಲ ನಿಧಾನಕ್ಕೆ. ಗೈಸ್ ಈಗ ತಾನೇ ದರ್ಶನ ಆಯಿತು ವರದಮಲೈ ದೇವಸ್ಥಾನದ್ದು. ತುಂಬ ಚೆನ್ನಾಗಿ ಬಿತ್ತು ದೇವರು. ನೋಡಿ ಎಲ್ಲ ರೆಸ್ಟ್ ಮಾಡ್ತಾ ಕೂತಿದ್ದಾರೆ. ಬೆಟ್ಟ ಹತ್ತಿ ಸುಸ್ತಾಗಿದೆ ಅವ್ರಿಗೆ. ಹಲೋ ಸಿಂಧುಪತಿ. ದೇವ್ರನ್ನ ಬೇಡ್ಕೊಂಡು ನಂದಿಗೆ ಹೇಳ್ತಾ ಇದ್ದಾಳೆ ಕಿವಿಯಲ್ಲಿ. ಇಲ್ಲಿನ ಪದ್ಧತಿ ನಂದಿಗೆ ಹೇಳೋದು. ಹಾಯ್ ಗಾಯ್ಸ್, ಎಲ್ಲರದ್ದು ಪೂಜೆ ಆಯಿತು. ಪೂಜೆ ಆಗಿದೆ, ದರ್ಶನ ಚೆನ್ನಾಗಾಯಿತು. ಎಲ್ಲ ಸ್ವಲ್ಪ ದೇವಸ್ಥಾನ ಕೂತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಕೂತ್ಕೊಂಡಿದ್ದೀವಿ. ಇನ್ನೇನು ನೆಕ್ಸ್ಟ್ ಶಿವ ಟೆಂಪಲ್, ಈಶಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗೋಣ. ಓಕೆ,
ಗೈಸ್ ನೋಡಿ ಈಶಾ ಟೆಂಪಲ್ ಎಂಟ್ರೆನ್ಸು ಚೆನ್ನಾಗಿದೆ. ನಾನು ಇದನ್ನ ಕ್ಯಾಪ್ಚರ್ ಮಾಡಬೇಕು ಅಂತಾನೆ ಗಾಡಿನ ನಾವು ಈಶಾ ಟೆಂಪಲ್ಗೆ ಬಂದಿದ್ದೀವಿ ಕೊಯಮತ್ತೂರ್ಗೆ. ಇವಾಗ ಈಶಾ ಯೋಗಿ ನೋಡೋದಕ್ಕೆ ನಾವು ಎತ್ತಿನ ಗಾಡಿಲಿ ಹೋಗ್ತಾ ಇದೀವಿ. ಚೆನ್ನಾಗಿದೆ, ಫೀಲಿಂಗ್ ಚೆನ್ನಾಗಿದೆ. ಹಾಯ್ ಹೇಳಿ. ಹಾಯ್. ಚೆನ್ನಾಗಿದೆ ಅಲ್ಲ ಆಂಟಿ? ಎತ್ತಿನ ಗಾಡಿಲಿ ಹೋಗೋಕೆ ತುಂಬಾನೇ ಖುಷಿ ಆಗ್ತದೆ. ಇಲ್ಲಿ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿದೆ ಗೈಸ್. ಆಕ್ಚುಲಿ ಈ ಟೆಂಪಲ್ಗೆ ಬಂದಿದ್ದು ನನಗೆ ಸೆಕೆಂಡ್ ಟೈಮು. ಶಿವ ಅಂದ್ರೆ ತುಂಬಾ ಇಷ್ಟ. ನೋಡೋಕೆ ಎರಡು ಸಾಲಲ್ಲ, ಅಷ್ಟು ಸೂಪರ್ ಆಗಿದೆ ನೋಡಿ. ಅದು ಇವತ್ತು ಸಂಡೇ ಬೇರೆ, ಹೆವಿ ರಶ್ಶು. ಫೋಟೋನ ತಗೊಳಕ್ ಜಾಗ ಇಲ್ಲ, ಅಷ್ಟು ರಶ್ ಆಗಿದೆ. ಆಕ್ಚುಲಿ ಅಲ್ಲಿ ನೆಕ್ಸ್ಟ್ ಮಂತ್ ಶಿವರಾತ್ರಿ ಆಗಿರೋದ್ರಿಂದ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಹೊರಗಡೆ ಎಂಟ್ರಿ ಇಲ್ಲ ನಮ್ಗೆ ಯಾರಿಗೂ. ಸೊ ಆಚೆನೆ ಫೋಟೋ ತಗೋತಾ ಇದ್ದೀವಿ. ಬಟ್ ಚೆನ್ನಾಗಿದೆ ಅಲ್ಲ, ನೀವು ಬನ್ನಿ, ತುಂಬಾ ಚೆನ್ನಾಗಿದೆ ಗೈಸ್. ನೋಡಿ ನಮ್ಮ ಮನೆಯವರೆಲ್ಲ ಎಲ್ಲ ಟಯರ್ಡ್ ಆಗ್ಬಿಟ್ಟಿದ್ದಾರೆ, ಎಲ್ಲ ಟೆಂಪಲ್ ಸುತ್ತಾಡಿ. ಎಲ್ಲ ಸುಸ್ತಾಗ್ತಿದ್ಯಾ? ಎಲ್ಲ 2-3 ಟೆಂಪಲ್ ಸುತ್ತಾಡಿದ್ದಾರೆ. ಎಲ್ಲರಿಗೂ ಸುಸ್ತಾಗಿದೆ, ಇನ್ಕ್ಲೂಡಿಂಗ್ ಮೀ. ನನಗೂ ಸುಸ್ತಾಗ್ಬಿಟ್ಟಿದೆ. ಬಟ್ ಶಿವ ನೋಡ್ತಾ ಇದ್ರೆ ಮಾತ್ರ ಸೂಪರ್ ಆಗಿದೆ ಗೈಸ್. ಹೌದು, ತುಂಬ ಚೆನ್ನಾಗಿದೆ. ವ್ಯೂ ಮಾತ್ರ ಸೂಪರ್ ಆಗಿದೆ ಗೈಸ್. ಯಾಕೆಂದರೆ ಬೆಟ್ಟದ ಮಧ್ಯದಲ್ಲಿ ಈಶಾ ಯೋಗಿ ಸ್ಟ್ಯಾಚು ಇರೋದ್ರಿಂದ ಮಧ್ಯದಲ್ಲಿ ದೇವರು ಸುತ್ತ ಬೆಟ್ಟ ಕವರ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಎಷ್ಟು ಜನ ಇದ್ದಾರೆ, ತುಂಬ ಜನ, ಹೆವಿ ರಶ್ ಇದ್ದಾರೆ. ಫೋಟೋನೇ ತಗೊಳಕ್ಕಾಗ್ತಿಲ್ಲ, ಅಷ್ಟು ರಶ್. ಸಂಜೆ ಹೊತ್ತಲ್ಲಿ ತಂದೆ ಶಿವನ್ನ ದೂರದಿಂದ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಗಾಯ್ಸ್. ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಶಿವ. ದೂರದಿಂದ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶಿವ ದೂರದಿಂದ. ಟೆಂಪಲ್ಗೆ ಬಂದಿದ್ವಿ, ಹೊಟ್ಟೆ ಹಸಿತಾ ಇತ್ತು. ಈಗ ಊಟ ಆರ್ಡರ್ ಮಾಡಿಕೊಂಡು ತಿಂತಾ ಇದ್ದೀವಿ. ನೋಡಿ ಆಲ್ರೆಡಿ ತಿಂತಾ ಇದ್ದಾರೆ ನಮ್ಮ ಮೇಡಮು. ಎಲ್ಲೆಲ್ಲೂ ಶಿವ, ಎಲ್ಲೆಲ್ಲೂ ಶಿವ ಈಶಾ ಟೆಂಪಲಲ್ಲಿ. ಹೊಟ್ಟೆ ತುಂಬ ಹಸಿತಿದೆ ಈಶಾ ಟೆಂಪಲಲ್ಲಿ. ಊಟ ಮಾಡ್ತಾರೆ. ಎಷ್ಟು ಜನ ಅಂದರೆ ಇವತ್ತು ಸಂಡೇ ಅಂತ ಈಶಾ ಯೋಗಿ ಟೆಂಪಲಲ್ಲಿ ಯಪ್ಪ ತುಂಬ ಜನ ಇದ್ರು ನೋಡಿ. ಇವಾಗಲೂ ಎಷ್ಟು ಜನ. ಈಗೆಲ್ಲ ಆಲ್ಮೋಸ್ಟ್ ಖಾಲಿ ಮಾಡ್ತಿದ್ದಾರೆ. ಒಬ್ಬ ಫುಲ್ ಟಯರ್ಡ್ ಆಗೋಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗಾಯ್ಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಶಿವ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಾಯ್ ಗಾಯ್ಸ್, ಟೇಕ್ ಕೇರ್ ಆಲ್.